ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 105ನೇ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ಪ್ರಯಾಗ ಕ್ಷೇತ್ರದಲ್ಲಿ ಮರಣದ ಫಲ, ಗೋದಾನದ ಫಲದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ಓ ರಾಜ, ಪ್ರಯಾಗದ ಮಹಿಮೆಯನ್ನು ಇನ್ನೂ ಹೇಳುವೆನು. ಇದನ್ನು ಕೇಳಿದರೆ ಸಕಲ ಪಾಪಗಳು ಪರಿಹಾರವಾಗುವವು, ಸಂಶಯವಿಲ್ಲ. ದುಃಖಿತರು, ದರಿದ್ರರು ಮತ್ತು ದೃಢ ಸಂಕಲ್ಪವುಳ್ಳವರು ಇವರಿಗೆ ದೇಹವನ್ನು ತೊರೆಯಲು ಪ್ರಯಾಗವೇ ತಕ್ಕ ಸ್ಥಳವೆಂದು ಹೇಳಿದೆ. ಆದರೆ ಈ ರಹಸ್ಯವನ್ನು ನಾಸ್ತಿಕನಿಗೆ ಮಾತ್ರ ಎಂದಿಗೂ ಹೇಳಬಾರದು. ರೋಗಿಷ್ಠನೋ ಅನಾಥನೋ ಮುದುಕನೋ ಆದ ಮನುಷ್ಯನು ಗಂಗಾ ಯಮುನಾ ನದಿಗಳ ಮಧ್ಯದಲ್ಲಿ ಪ್ರಾಣವನ್ನು ಬಿಟ್ಟರೆ ಅವನು ಸೂರ್ಯನಂತೆ ಪ್ರಕಾಶಿಸುವ ಸುವರ್ಣ ವಿಮಾನಗಳಲ್ಲಿ ಕುಳಿತು ಗಂಧರ್ವರ ಮತ್ತು ಅಪ್ಸರ ಸ್ತ್ರೀಯರ ಸಂಗಡ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುವನು. ತನ್ನ ಮನಸ್ಸಿನಲ್ಲಿ ಬಯಸಿದ
ಕೋರಿಕೆಗಳೆಲ್ಲವನ್ನೂ ಪಡೆಯುವನು. ಮಹರ್ಷಿಗಳು ಹೀಗೆಂದು ಹೇಳಿದ್ದಾರೆ: ಸಕಲ ರತ್ನಗಳಿಂದಲೂ ತುಂಬಿದ, ಬಗೆ ಬಗೆಯ ಧ್ವಜಗಳಿಂದ ಅಲಂಕೃತವಾದ, ದಿವ್ಯಾಂಗನೆಯರಿಂದ ಶೋಭಿಸುವ, ಮಂಗಳಮಯವಾದ ದಿವ್ಯ ಮಂದಿರಗಳಲ್ಲಿ ಸುಖಪಡುತ್ತಾನೆ. ಸುಖವಾಗಿ ಮಲಗಿ ಗೀತವಾದ್ಯಗಳ ಮೃದುನಾದದಿಂದ ಎಚ್ಚರಗೊಳ್ಳುವನು. ತನ್ನ ಪೂರ್ವಜನ್ಮದ ವೃತ್ತಾಂತವೆಲ್ಲ ಮರೆತು ಹೋಗುವಷ್ಟು ಕಾಲ ಸ್ವರ್ಗಲೋಕದಲ್ಲಿ ಮನ್ನಣೆಯನ್ನು ಪಡೆಯುವನು. ಪುಣ್ಯವೆಲ್ಲ ತೀರಿದ ಬಳಿಕ ಸ್ವರ್ಗದಿಂದ ನೆಲಕ್ಕೆ ಜಾರಿ ಬೀಳುವನು. ಧನ ಕನಕ ರತ್ನಗಳಿಂದಲೂ ಸುಖ ಭೋಗಗಳಿಂದಲೂ ತುಂಬಿದ ವಂಶದಲ್ಲಿ ಹುಟ್ಟುವನು. ಅದೇ ಪುಣ್ಯತೀರ್ಥವನ್ನು ಮತ್ತೆ ಸ್ಮರಿಸಿಕೊಂಡು ಅಲ್ಲಿಗೆ ಹೋಗುವನು. ದೇಶದಲ್ಲಿರಲಿ, ಕಾಡಿನಲ್ಲಿರಲಿ, ಪರದೇಶದಲ್ಲಿರಲಿ, ಇಲ್ಲವೇ ಮನೆಯಲ್ಲಿರಲಿ, ಪ್ರಯಾಗ ಕ್ಷೇತ್ರವನ್ನು ಸ್ಮರಿಸುತ್ತಾ ಯಾವನು ಪ್ರಾಣ ಬಿಡುವನೋ ಅವನು ಬ್ರಹ್ಮಲೋಕವನ್ನು ಸೇರುವನೆಂದು ಋಷಿವರ್ಯರು ಹೇಳುತ್ತಾರೆ. ಅವನು ದಿವ್ಯ ಲೋಕಕ್ಕೆ ಹೋಗುವನು. ಅಲ್ಲಿ ಮರಗಳು ಬೇಡಿದ ಕೋರಿಕೆಗಳನ್ನೆಲ್ಲ ಸಲ್ಲಿಸುವವು. ನೆಲವು ಸುವರ್ಣಮಯವಾಗಿರುವುದು. ಋಷಿಗಳು, ಮುನಿಗಳು, ಸಿದ್ಧರು ಮುಂತಾದ ಮಹಾಮಹಿಮರು ನೆಲೆಸಿರುವರು. ತನ್ನ ಪುಣ್ಯಕರ್ಮ ವಶದಿಂದ ಅವನು ಸಾವಿರಾರು ಜನ ಸ್ತ್ರೀಯರೊಡಗೂಡಿ ರಮಿಸುವನು. ದೇವಗಂಗಾ ನದಿಯ ತೀರದಲ್ಲಿ ಋಷಿಗಳೊಡನೆ ಆನಂದವಾಗಿ ಕಾಲ ಕಳೆಯುವನು. ಸಿದ್ಧರು, ಚಾರಣರು, ಗಂಧರ್ವರು, ದೇವತೆಗಳು ಇವರಿಂದ ಪೂಜೆಯನ್ನು ಕೈಗೊಳ್ಳುತ್ತಾ ಸ್ವರ್ಗದಲ್ಲಿ ವಾಸಿಸುವನು. ಬಳಿಕ ಸ್ವರ್ಗದಿಂದ ಇಳಿದು ಜಂಬೂದ್ವೀಪದ ಅಧಿಪತಿಯಾಗಿ ಜನಿಸುವನು. ಅನಂತರ ಈ ಲೋಕದಲ್ಲಿ ಅಡಿಗಡಿಗೆ ಶುಭ ಕರ್ಮಗಳ ಚಿಂತೆಯಲ್ಲೇ ಇರುತ್ತಾ ಗುಣವಂತನೂ ಧನವಂತನೂ ಆಗುವನು. ಸಂದೇಹವಿಲ್ಲ. ಕೆಲಸದಲ್ಲಿ, ಮನಸ್ಸಿನಲ್ಲಿ ಮತ್ತು ಮಾತಿನಲ್ಲಿ ಸತ್ಯವನ್ನೂ ಧರ್ಮವನ್ನೂ ಬಿಡದೆ ಅನುಸರಿಸುತ್ತಾ ಗಂಗಾ ಯಮುನಾ ನದಿಗಳ ಸಂಗಮದಲ್ಲಿ ಹಸು, ಚಿನ್ನ, ರತ್ನ, ಮುತ್ತು ಅಥವಾ ತಾನು ಇತರರಿಂದ ದಾನವಾಗಿ ತೆಗೆದುಕೊಂಡಿರುವ ಯಾವುದಾದರೂ ವಸ್ತು ಇವುಗಳನ್ನು ವಿವಾಹಾದಿ ಸಮಯದಲ್ಲಾಗಲಿ, ಪಿತೃಕಾರ್ಯ ಅಥವಾ ದೇವತಾ ಕಾರ್ಯಗಳಲ್ಲಾಗಲಿ ದಾನ ಮಾಡಿದರೆ ತೀರ್ಥಯಾತ್ರೆಯು ಸಫಲವಾಗುವುದು ಮತ್ತು ಪರಿಪೂರ್ಣವಾದ ಪುಣ್ಯಫಲವು ಲಭಿಸುವುದು. ಪುಣ್ಯತೀರ್ಥದಲ್ಲಿಯೂ ಪುಣ್ಯ ಸ್ಥಳಗಳಲ್ಲಿಯೂ ದಾನವನ್ನು ತೆಗೆದುಕೊಳ್ಳಬಾರದು. ಯಾವ ನಿಮಿತ್ತವಾಗಿಯೇ ಆಗಲಿ ಬ್ರಾಹ್ಮಣನು ದಾನಕ್ಕೆ ಕೈ ನೀಡುವಾಗ ಎಚ್ಚರಿಕೆಯಿಂದ ಇರಬೇಕು. ಕೊಂಬುಗಳನ್ನು ಚಿನ್ನದಿಂದಲೂ ಗೊರಸುಗಳನ್ನು ಬೆಳ್ಳಿಯಿಂದಲೂ ಅಲಂಕರಿಸಿ ವಿಶೇಷವಾಗಿ ಹಾಲನ್ನು ಕೊಡುವ ಕಪಿಲವರ್ಣದ ಹಸುವನ್ನು ಪ್ರಯಾಗ ಕ್ಷೇತ್ರದ ಗಂಗಾ ಯಮುನಾ ಸಂಗಮದಲ್ಲಿ ದಾನ ಮಾಡಬೇಕು. ಅದನ್ನು ತೆಗೆದುಕೊಳ್ಳುವವನು ಶುಭ್ರ ವಸ್ತ್ರಧಾರಿಯೂ ಶಾಂತನೂ ಧರ್ಮಜ್ಞನೂ ವೇದ ಪಾರಂಗತನೂ ಸತ್ಪುರುಷನೂ ಆದ ಶ್ರೋತ್ರಿಯನಾಗಿರಬೇಕು. ಆ ಹಸುವಿನ ಜೊತೆಯಲ್ಲಿ ಉತ್ತಮವಾದ ಪಂಚೆಗಳನ್ನು ಬಗೆ ಬಗೆಯ ರತ್ನಗಳನ್ನು ಕೊಡಬೇಕು. ಓ ರಾಜೋತ್ತಮ, ಆ ಹಸುವಿನ ಅವಯವಗಳಲ್ಲಿ ಎಷ್ಟು ಕೂದಲುಗಳು ಇರುವವೋ ಅಷ್ಟು 1000 ವರ್ಷಗಳ ಕಾಲ ಅವನು ಸ್ವರ್ಗಲೋಕದಲ್ಲಿ ಗೌರವದಿಂದ ವಾಸಿಸುತ್ತಾನೆ. ಇವನು ಜನ್ಮವನ್ನೆತ್ತುವ ಸ್ಥಳದಲ್ಲಿಯೇ ಆ ಹಸುವೂ ಕೂಡ
ಇವನದಾಗಿ ಹುಟ್ಟುವುದು. ತನ್ನ ಸುಕೃತದ ಬಲದಿಂದ ಇವನು ಅತಿ ಭಯಂಕರವಾದ ನರಕವನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ. ಉತ್ತರ ಕುರುದೇಶದ ಆಧಿಪತ್ಯವನ್ನು ಪಡೆದು ಅನಂತಕಾಲ ಸುಖದಿಂದಿರುವನು. ಸಾಮಾನ್ಯವಾದ ಹಸುಗಳನ್ನು 1,00,000 ಕೊಡುವುದಕ್ಕಿಂತಲೂ ಚೆನ್ನಾಗಿ ಹಾಲು ಕೊಡುವ ಒಂದು ಹಸುವನ್ನು ಕೊಡುವುದು ಮೇಲು. ಮಕ್ಕಳು, ಹೆಂಡತಿ, ಆಳುಗಳು ಇವರೆಲ್ಲರನ್ನೂ ಆ ಒಂದೇ ಹಸುವು ಸದ್ಗತಿಗೊಯ್ಯುವುದು. ಆದುದರಿಂದ ದಾನಗಳಲ್ಲೆಲ್ಲ ಗೋದಾನವು ಪ್ರಶಸ್ತವಾದುದು. ಅಡ್ಡಿ, ಭಯಂಕರವಾದ ಪಾಪ ಇವು ಒದಗಿದಾಗ ಕಾಪಾಡತಕ್ಕುದೆಂದರೆ ಹಸು ಒಂದೇ. ಆದ ಕಾರಣ ಯೋಗ್ಯನಾದ ಬ್ರಾಹ್ಮಣನಿಗೆ ಅದನ್ನು ಕೊಡಬೇಕು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಪ್ರಯಾಗ ಮಾಹಾತ್ಮ್ಯೆ ಪಂಚಾಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 106ನೇ ಅಧ್ಯಾಯವಾದ ಪ್ರಯಾಗ ಮಾಹಾತ್ಮ್ಯ, ಪ್ರಯಾಗ ಕ್ಷೇತ್ರದಲ್ಲಿ ಹಲವು ತೀರ್ಥಗಳು, ಗಂಗಾ ನದಿಯ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.